ನಮಸ್ಕಾರ. ಇವತ್ತು ನಾವು ರಾಬರ್ಟ್ ಕಿಯೋಸಾಕಿ ಅವರ ಶ್ರೀಮಂತ ಅಪ್ಪ ಬಡ ಅಪ್ಪ ಪುಸ್ತಕದ ಬಗ್ಗೆ ಸ್ವಲ್ಪ ಆಳವಾದ ಮಾತಾಡೋಣ. ಹೌದು, ತುಂಬಾನೇ ಪ್ರಸಿದ್ಧವಾದ ಪುಸ್ತಕ ಇದು. ಹೌದು, ಇದರ ಶುರುವೇ ತುಂಬಾ ವಿಶಿಷ್ಟವಾಗಿದೆ. ಲೇಖಕರಿಗೆ ಇಬ್ಬರು ಅಪ್ಪಂದಿರು. ಒಬ್ರು ಅವರ ಸ್ವಂತ ಅಪ್ಪ, ಚೆನ್ನಾಗಿ ಓದ್ರು, PhD ಎಲ್ಲ ಮಾಡಿದ್ರು, ಆದರೆ ಆರ್ಥಿಕವಾಗಿ ಯಾವಾಗ್ಲೂ ಕಷ್ಟದಲ್ಲೇ ಇದ್ರು. ಇವರೇ ಬಡ ಅಪ್ಪ. ಇನ್ನೊಬ್ರು ಅವರ ಸ್ನೇಹಿತನ ಅಪ್ಪ. ಅವರು ಹೈಸ್ಕೂಲ್ ಕೂಡ ಪೂರ್ತಿ ಮಾಡಲಿಲ್ಲ, ಆದರೆ ಉದ್ಯಮದಲ್ಲಿ ಭಾರೀ ಯಶಸ್ಸು ಕಂಡು ದೊಡ್ಡ ಶ್ರೀಮಂತರಾಗಿದ್ರು. ಅವರೇ ಶ್ರೀಮಂತ ಅಪ್ಪ. ಸೊ ಈ ಇಬ್ರು ವ್ಯಕ್ತಿಗಳ ನಡುವಿನ ವ್ಯತ್ಯಾಸ ಬರೀ ಹಣದಲ್ಲಿರ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮುಖ್ಯ ವ್ಯತ್ಯಾಸ ಇದ್ದಿದ್ದೇ ಹಣದ ಬಗ್ಗೆ ಅವರಿಬ್ರು ಯೋಚನೆ ಮಾಡ್ತಿದ್ದ ರೀತಿಯಲ್ಲಿ. ಅಂದ್ರೆ ಬಡಪ್ಪ ಹೇಳ್ತಿದ್ರು, ದುಡ್ಡಿನ ಮೇಲಿನ ಆಸೆ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಅಂತ. ಓ. ಆದ್ರೆ ಶ್ರೀಮಂತ ಅಪ್ಪ ಹೇಳ್ತಿದ್ರು, ಛೆಛೆ, ದುಡ್ಡಿನ ಕೊರತೆಯೇ ಎಲ್ಲ ಕೆಟ್ಟದ್ದಕ್ಕೂ ಮೂಲ ಅಂತ. ನೋಡಿ, ಎಷ್ಟು ವಿಭಿನ್ನವಾದ ಮಾತುಗಳು. ಚಿಕ್ಕ ಹುಡುಗನಿಗೆ ಇದು ಖಂಡಿತ ಕನ್ಫ್ಯೂಸ್ ಆಗಿರುತ್ತೆ. ಹೌದು, ಗೊಂದಲ ಆಯಿತು ಅಂತ ಲೇಖಕರೇ ಹೇಳ್ತಾರೆ. ಆದ್ರೆ ಇದು ಅವರನ್ನ ಯೋಚನೆ ಮಾಡೋ ಹಾಗೆ ಮಾಡ್ತು, ಯಾರ ಮಾತು ಕೇಳಬೇಕು ಅಂತ. ಖಂಡಿತವಾಗಿಯೂ ಈ ವಿಭಿನ್ನ ದೃಷ್ಟಿಕೋನಗಳೇ ಈ ಪುಸ್ತಕದ ಅಡಿಪಾಯ ಅಲ್ವಾ? ಇದು ಕೇವಲ ದುಡ್ಡು ಮಾಡೋದು ಹೇಗೆ ಅನ್ನೋದಲ್ಲ. ಅಲ್ಲ ಅಲ್ಲ. ಹಣದ ಜೊತೆ ನಮ್ಮ ಸಂಬಂಧ ಹೇಗಿರ್ಬೇಕು, ನಮ್ಮ ಮನಸ್ಥಿತಿ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ. ಒಂದು ದಾರಿ ಸೇಫ್ಟಿ ಬಗ್ಗೆ ಯೋಚಿಸಿದ್ರೆ, ಇನ್ನೊಂದು ಆರ್ಥಿಕ ಸ್ವಾತಂತ್ರ್ಯದ ಕಡೆ ನೋಡುತ್ತೆ. ಸರಿ. ಹಾಗಾದ್ರೆ ಇವತ್ತು ಆ ಶ್ರೀಮಂತ ಅಪ್ಪ ಹೇಳ್ಕೊಟ್ಟ ಮೊದಲ ಪಾಠ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಶ್ರೀಮಂತರು ಹಣಕ್ಕಾಗಿ ದುಡಿಯೋದಿಲ್ಲ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತಲ್ವಾ? ಹೌದು, ಮೊದಲ ಸಲ ಕೇಳಿದಾಗ ಹಾಗೆ ಅನ್ಸುತ್ತೆ. ಶ್ರೀಮಂತ ಅಪ್ಪನ ಒಂದು ಕಂಡೀಷನ್ ಇತ್ತು, ನನಗೆ ಅದು ತಗೊಳೋಕಾಗಲ್ಲ ಅಥವಾ ಐ ಕಾಂಟ್ ಅಫೋರ್ಡ್ ಇಟ್ ಅಂತ ಯಾವತ್ತೂ ಹೇಳಬಾರ್ದಂತೆ. ಓಹೋ, ಯಾಕೆ? ಅದರ ಬದಲು ನಾನು ಅದನ್ನ ಹೇಗೆ ತಗೋಬೋದು ಅಥವಾ ಹೌ ಕ್ಯಾನ್ ಐ ಅಫೋರ್ಡ್ ಇಟ್ ಅಂತ ಪ್ರಶ್ನೆ ಕೇಳಬೇಕಂತೆ. ಯಾಕಂದ್ರೆ ಮೊದಲನೇ ವಾಕ್ಯ ಮೆದುಳನ್ನ ಅಲ್ಲೇ ನಿಲ್ಲಿಸಿಬಿಡುತ್ತೆ, ಯೋಚನೆ ಮಾಡೋದು ಬಂದಾಗುತ್ತೆ, ಸೋಮಾರಿಯಾಗತ್ತೆ, ಪ್ರೇರೇಪಿಸುತ್ತೆ ಅಂತ ಅವರ ನಂಬಿಕೆ. ಇದು ಒಳ್ಳೆ ಪಾಯಿಂಟ್. ನಮ್ಮ ಯೋಚನಾ ಲಹರಿಯನ್ನೇ ಬದಲಾಯಿಸುವಂಥದ್ದು. ಹೌದು. ಆಮೇಲೆ ಲೇಖಕರು ಆಗ 9 ವರ್ಷದ ಹುಡುಗ ಅವರ ಗೆಳೆಯ ಮೈಕ್ ಜೊತೆ ಸೇರಿ ಶ್ರೀಮಂತರಾಗೋದು ಹೇಗೆ ಅಂತ ಕಲಿಯೋಕೆ ಮೈಕ್ನ ಅಪ್ಪ ಅಂದ್ರೆ ಶ್ರೀಮಂತ ಅಪ್ಪನ ಹತ್ರ ಹೋಗ್ತಾರೆ. ಕುತೂಹಲದಿಂದ. ಶ್ರೀಮಂತ ಅಪ್ಪ ತಕ್ಷಣ ಕ್ಲಾಸ್ ಏನೂ ತಗೊಳ್ಳಿಲ್ಲ. ಬದಲಿಗೆ ಅವರ ಒಂದು ಅಂಗಡಿಯಲ್ಲಿ ಕೆಲ್ಸ ಕೊಟ್ರು. ಗಂಟೆಗೆ ಕೇವಲ 10 ಸೆಂಟ್ಸ್ ಸಂಬಳ. 10 ಸೆಂಟ್ಸ್? ಏನ್ ಕೆಲ್ಸ? ಧೂಳು ಹಿಡಿದಿದ್ದ ಕ್ಯಾನ್ಗಳನ್ನ ಒರೆಸಿ ಅರೇಂಜ್ ಮಾಡೋ ಕೆಲ್ಸ. ತುಂಬಾ ಬೋರಿಂಗ್ ಕೆಲ್ಸ. ಪಾಪ. ಕೆಲವು ವಾರ ಆದ್ಮೇಲೆ ಲೇಖಕರಿಗೆ ಸಾಕಾಗೋಯ್ತು. ಇಷ್ಟು ಕಡಿಮೆ ಸಂಬಳ, ಈ ನೀರಸ ಕೆಲ್ಸ. ಕೋಪ ಬಂದು ಶ್ರೀಮಂತ ಅಪ್ಪನತ್ರ ಹೋಗಿ ಜಗಳಕ್ಕೆ ನಿಂತ್ರು. ಸ್ವಾಭಾವಿಕ. ಆಗ ಶ್ರೀಮಂತಪ್ಪ ನಕ್ಕರಂತೆ. ನಕ್ಕು ಹೇಳಿದ್ರು, ನೋಡು, ನೀನು ನನ್ನನ್ನ ಬೈತಿದೀಯಾ, ಆದ್ರೆ ಸಮಸ್ಯೆ ನಾನಲ್ಲ, ನಿನ್ನ ಯೋಚನೆ ಮಾಡೋ ರೀತಿ. ಜೀವನ ಪಾಠ ಕಲ್ಸೋಕೆ ಪ್ರಯತ್ನ ಮಾಡ್ತಿದೆ, ದೂರು ಕೊಡೋ ಬದಲು ಪಾಠ ಕಲಿ ಅಂದ್ರು. ಇಲ್ಲಿ ಒಂದು ಮುಖ್ಯವಾದ ಮಾತು ಹೇಳ್ತಾರೆ ಶ್ರೀಮಂತಪ್ಪ. ಜೀವನ ನಮ್ಮೆಲ್ಲರನ್ನೂ ಒಂದಲ್ಲ ಒಂದು ರೀತಿ ತಳ್ಳುತ್ತಲೇ ಇರುತ್ತೆ ಅಂತ. ಹೌದು. ಕೆಲವರು ಆ ತಳ್ಳಾಟಕ್ಕೆ ಸುಸ್ತಾಗಿ ಬಿಟ್ಟುಬಿಡ್ತಾರೆ, ಇನ್ನು ಕೆಲವರು ಕೋಪ ಮಾಡ್ಕೋತಾರೆ. ಆದ್ರೆ ತಪ್ಪಾದ ವ್ಯಕ್ತಿಗಳ ಮೇಲೆ ಜಗಳ ಮಾಡ್ತಾರೆ, ಬಾಸ್ ಮೇಲೆ, ಕೆಲ್ಸದ ಮೇಲೆ, ಹೆಂಡ್ತಿ ಮೇಲೆ. ಆದ್ರೆ ಕೆಲವು ಜನ ಮಾತ್ರ ಅದರಿಂದ ಪಾಠ ಕಲಿತು ಮುಂದೆ ಹೋಗ್ತಾರೆ. ಜನರ ಜೀವನವನ್ನ ಹೆಚ್ಚಾಗಿ 2 ಭಾವನೆಗಳು ಕಂಟ್ರೋಲ್ ಮಾಡ್ತವೆ ಅಂತಾರೆ. ಒಂದು ಭಯ. ಭಯ? ಎಂತ ಭಯ? ನಾಳೆ ದುಡ್ಡಿಲ್ಲದಿದ್ರೆ ಏನಾಗುತ್ತೋ ಅನ್ನೋ ಭಯ. ಇನ್ನೊಂದು ದುರಾಸೆ, ಇನ್ನಷ್ಟು ಬೇಕು, ದೊಡ್ಡ ಮನೆ, ಒಳ್ಳೆ ಕಾರು ಅನ್ನೋ ಆಸೆ. ಹೌದು ಹೌದು. ಈ ಭಯ ಅರ್ ದುರಾಸೆ ಮಧ್ಯೆ ಜನ ಸಿಕ್ಕಾಕೊಂಡು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗೋದು, ಬಿಲ್ ಕಟ್ಟೋದು, ಮತ್ತೆ ಅದೇ ಸೈಕಲ್. ಇದನ್ನೇ ಅವರು ಇಲಿ ಓಟ ಅಥವಾ ರ್ಯಾಟ್ ರೇಸ್ ಅಂತೆ ಕರೆಯೋದು. ಓ, ಈಗ ಅರ್ಥ ಆಯ್ತು. ಈ ಇಲಿ ಓಟದಿಂದ ಹೊರಗೆ ಬರೋದು ಹೇಳಿ ಅನ್ನೋದೇ ದೊಡ್ಡ ಪ್ರಶ್ನೆ ಅಲ್ವಾ? ಖಂಡಿತ. ಆ ಶ್ರೀಮಂತ ಅಪ್ಪನ ಮಾತು ಕೇಳಿ ಲೇಖಕರಿಗೆ ಸ್ವಲ್ಪ ಶಾಕ್ ಆದ್ರು, ಯೋಚನೆ ಮಾಡಕ್ ಶುರು ಮಾಡಿದ್ರು. ಆದ್ರೆ ಶ್ರೀಮಂತಪ್ಪ ಅಲ್ಲಿಗೆ ನಿಲ್ಲಿಸ್ಲಿಲ್ಲ, ಇನ್ನೊಂದು ಟ್ವಿಸ್ಟ್ ಕೊಟ್ರು. ಅದೇನು? ಸರಿ, ಇನ್ನು ಮುಂದೆ ನಿನಗೆ ಸಂಬಳನೇ ಇಲ್ಲ, ಫ್ರೀಯಾಗಿ ಕೆಲಸ ಮಾಡು ಅಂದ್ರು. ನಿನ್ನ ಮೆದುಳನ್ನ ಉಪಯೋಗಿಸು, ದುಡ್ಡಿಲ್ದೇನೆ ದುಡ್ಡು ಮಾಡೋ ಅವಕಾಶ ಇದೆಯಾ ನೋಡು ಅಂತ ಚಾಲೆಂಜ್ ಮಾಡಿದ್ರು. ಅಯ್ಯೋ, ಸಂಬಳನೇ ಇಲ್ವಾ? ಇದು ಸ್ವಲ್ಪ ಜಾಸ್ತಿ ಆಯ್ತು ಅನ್ಸತ್ತೆ. ಹೌದು. ಆದ್ರೆ ಇಲ್ಲೇ ಕತೆ ತಿರುವು ಪಡೆಯೋದು. ಸಂಬಳ ಇಲ್ದೆ ಕೆಲಸ ಮಾಡಬೇಕಾದ್ರೆ ಒಂದಿನ ಲೇಖಕರು ಮತ್ತೆ ಮೈಕ್ ಒಂದು ವಿಷಯ ಗಮನಿಸ್ತಾರೆ. ಅಂಗಡಿಯಲ್ಲಿ ಮಾರಾಟ ಆಗದ ಹಳೆ ಕಾಮಿಕ್ ಪುಸ್ತಕಗಳನ್ನ ಎಸ್ದು ಬಿಡ್ತಿದ್ರು. ವೇಸ್ಟ್ ಮಾಡ್ತಿದ್ರು. ಇವರೇನ್ ಮಾಡಿದ್ರು ಅಂದ್ರೆ
ಆ ಕಾಮಿಕ್ಸ್ಗಳನ್ನೆಲ್ಲ ತಗೊಂಡು ಮೈಕ್ ಮನೆ ಬೇಸ್ಮೆಂಟಲ್ಲಿ ಒಂದು ಲೈಬ್ರರಿ ಶುರು ಮಾಡಿದ್ರು. ಕಾಮಿಕ್ ಬುಕ್ ಲೈಬ್ರರಿ. ವಾವ್, ಒಳ್ಳೆ ಐಡಿಯಾ. ಅಕ್ಕಪಕ್ಕದ ಮಕ್ಕಳಿಗೆ 10 ಸೆಂಟ್ಸ್ ಎಂಟ್ರಿ ಫೀಸ್ ಇಟ್ಟು 1 ಗಂಟೆ 2 ಗಂಟೆ ಕೂತು ಎಷ್ಟು ಬೇಕಾದ್ರೂ ಕಾಮಿಕ್ಸ್ ಓದ್ಬೋದು ಅಂತ ಮಾಡಿದ್ರು. ಸೂಪರ್. ನೋಡಿ, ಇಲ್ಲಿ ಅವರು ಸಂಬಳಕ್ಕೆ ಅಂತ ತಮ್ಮ ಸಮಯವನ್ನ ಮಾರಾಟ ಮಾಡ್ಲಿಲ್ಲ. ಕರೆಕ್ಟ್. ಬದಲಿಗೆ ತಾವೇ ಒಂದು ಆಸ್ತಿಯನ್ನ ಸೃಷ್ಟಿ ಮಾಡಿದ್ರು. ಆಸ್ತಿ ಅಂದ್ರೆ ಏನು? ನೀವು ಅಲ್ಲಿಲ್ಲ ಅಂದ್ರೂ ಅದು ನಿಮಗೋಸ್ಕರ ದುಡ್ಡು ಮಾಡ್ತಾನೇ ಇರುತ್ತೆ. ಸಂಬಳ ಹಾಗಲ್ಲ, ನೀವು ಕೆಲ್ಸ ಮಾಡಿದ್ರ ಮಾತ್ರ ಸಿಗುತ್ತೆ. ಹೌದು. ಈ ಚಿಕ್ಕ ಲೈಬ್ರರಿ ಅವರು ಅಲ್ಲಿ ಇಲ್ಲದಿದ್ರೂ ಅವರಿಗಾಗಿ ದುಡ್ಡು ತಂದುಕೊಡ್ತಿತ್ತು. ಇದೇ ಹಣವು ತಮಗಾಗಿ ಕೆಲ್ಸ ಮಾಡುವಂತೆ ಮಾಡುವುದು ಅನ್ನೋದಕ್ಕೆ ಮೊದಲ ಪ್ರಾಕ್ಟಿಕಲ್ ಪಾಠ. ಅದ್ಭುತ. ಇದಕ್ಕೆ ಬೇಕಾಗಿದ್ದು ಕೇವಲ ಸ್ವಲ್ಪ ಯೋಚನೆ, ಸ್ವಲ್ಪ ಧೈರ್ಯ ಅಷ್ಟೇ. ಹೌದು, ಅವಕಾಶಗಳನ್ನ ಗುರ್ತಿಸೋ ಕಣ್ಣು ಬೇಕು. ಹಾಗಾದ್ರೆ ಮೊದಲ ಪಾಠದ ಸಾರಾಂಶ ಏನು? ಕೇವಲ ಸಂಬಳಕ್ಕೋಸ್ಕರ ದುಡಿಯೋ ಆ ಇಲಿವೋಟದಲ್ಲಿ ಸಿಕ್ಕಾಕೊಳ್ಳೋ ಬದಲು ನಮ್ಮ ಹಣವನ್ನೇ ನಮಗಾಗಿ ದುಡಿಯೋ ಹಾಗೆ ಮಾಡೋದು ಹೇಗೆ ಅಂತ ಕಲಿಯೋದು. ಹೌದು, ಆ ಭಯ, ಆ ದುರಾಸೆಯನ್ನ ದಾಟಿ ನಮ್ಮ ಮೆದುಳಿಗೆ ಕೆಲ್ಸ ಕೊಡಬೇಕು. ಸೃಜನಾತ್ಮಕವಾಗಿ ಯೋಚನೆ ಮಾಡಬೇಕು. ಸ್ಪಷ್ಟವಾಯ್ತು. ಇದೆಲ್ಲ ಕೇಳಿದ್ಮೇಲೆ ಒಂದು ಆಲೋಚನೆ ಬರುತ್ತೆ. ಒಬ್ಬ ವ್ಯಕ್ತಿಯ ಆರ್ಥಿಕ ಜೀವನವನ್ನ ರೂಪಿಸೋದ್ರಲ್ಲಿ ಈ ಸ್ಕೂಲು, ಕಾಲೇಜಿನ ಫಾರ್ಮಲ್ ಎಜುಕೇಷನ್ ಮುಖ್ಯನಾ? ಅಥವಾ ಈ ರೀತಿ ಚಿಕ್ಕ ವಯಸ್ಸಲ್ಲೇ ಕಲಿಯೋ ಹಣಕಾಸಿನ ಪಾಠಗಳು, ಬೆಳೆಸ್ಕೊಳ್ಳೋ ಮನಸ್ಥಿತಿ ಇದು ಜಾಸ್ತಿ ಪ್ರಭಾವ ಬೀರುತ್ತಾ? ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯವೇ ಸರಿ. ಮುಂದಿನ ಚರ್ಚೆಗಳಲ್ಲಿ ಇದರ ಬಗ್ಗೆ ಇನ್ನೂ ಮಾತಾಡಬಹುದು.